ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ದಂಗಲ್. ನಾನು ವೇದ್ಯಾ ಮಲ್ನಾಡ್. ಜಾತಿ ಗಣತಿ ಮತ್ತೆ ಚರ್ಚೆಗೆ ಬಂದಿದೆ ನೋಡಿ. ಮತ್ತೆ ಸರ್ವೆ ಮಾಡ್ತಾರಂತೆ, ಮರು ಸರ್ವೆ ಮಾಡ್ತಾರಂತೆ. ಇಲ್ಲಿ ತನಕ ಕೇಳಿಬಂದಂತಹ ಕಂಪ್ಲೇಂಟ್ ಅಥವಾ ಆರೋಪಗಳು ಇದು ಓಬಿರಾಯನ್ ಕಾಲದ್ದು 10 ವರ್ಷದ ಹಿಂದೆದು. ಅಂಡ್ ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಳ್ಳೋ ಒಕ್ಕಲಿಗ ಮತ್ತು ಲಿಂಗಾಯತರನ್ನ ಹೊಡೆದು ಬಿಟ್ಟಿದ್ದಾರೆ, ಬೇಕು ಅಂತಲೇ ನಂಬರ್ಸ್ನ ಕಡಿಮೆ ಮಾಡಿ ತೋರಿಸಿದ್ದಾರೆ. ಹೇಗೆ ಸಾಲು 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 ಆರೋಪಗಳು ಕೇಳಿ ಬರ್ತಾ ಇತ್ತು. ಇದರ ನಡುವಲ್ಲೇ ನಿನ್ನೆ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ, ಅದು ಮರು ಸರ್ವೆ ಮಾಡ್ತೀವಿ ಅಂತ. ಒಂದಂತೂ ಸ್ಪಷ್ಟ, ರಾಜಕೀಯವಾಗಿ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದ್ಸಲ ಗೆದ್ದಿದ್ದಾರೆ ಹೈಕಮಾಂಡ್ ವಿಚಾರದಲ್ಲಿ. ಸಿದ್ದರಾಮಯ್ಯ ಅವರ ಕತೆ ನೀವೇ ಯೋಚನೆ ಮಾಡಿ. ಇದರ ನಡುವೆ ಈ ಮರು ಸರ್ವೆ ಮಾಡೋದ್ರ ಮುಖಾಂತರ ಹೇಗೆ ಮರು ಸರ್ವೆ ಮಾಡ್ತಾರೆ, ಎಷ್ಟು ದಿನ ಟೈಮ್ ತಗೊಂಡಿದ್ದಾರೆ, ಇದಕ್ಕೆ ಇಲ್ಲಿ ತನಕ ದುಡ್ಡು ಖರ್ಚಾಯಿತು 120 ಕೋಟಿ 160 ಕೋಟಿ ಅಂತ ಇದ್ರಲ್ಲ, ಹಾಗಾದ್ರೆ ಇದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ, ಇದ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಜಾತಿ ಜಟಾಪಟಿ. ನಾನು ವೇದ್ಯಾ ಮಲ್ನಾಡ್. ಅಂತೂ ಇಂತೂ ಪ್ರಭಾವಿ ಸಮುದಾಯದ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿತಾ, ಪರಿಣಾಮ ಮತ್ತೆ ಸರ್ವೆ ಮಾಡ್ತೀವಿ, ಮರು ಸರ್ವೆ ಮಾಡ್ತೀವಿ ಅಂತ ಒಪ್ಕೊಳ್ತಾ ಡಿ ಕೆ ಶಿವಕುಮಾರ್ ಅವರಂತೂ ಗೆದ್ದಂಗೆ ಕಾಣಿಸ್ತಾ ಇದೆ. ಹಿಡಿದ ಹಠವನ್ನ ಬಿಟ್ಟಿಲ್ಲ. ಅಂತೂ ಇಂತೂ ಈಗಿದ್ದಂತಹ ನಂಬರ್ಸ್ನ ಪ್ರೊಸೀಡ್ ಮಾಡ್ಲಿಕ್ಕೆ, ಅಂದ್ರೆ ಈಗ ಇದನ್ನ ಜಾರಿಗೆ ತರೋಕ್ ಬಿಡ್ಲಿಲ್ಲ ಪ್ರಭಾವಿಯ ಸಮುದಾಯಗಳು, ಪ್ರಭಾವಿ ಸಮುದಾಯದ ಲೀಡರ್ಸ್ಗಳು ಕೂಡ. ಪ್ರಭಾವಿ ಸಮುದಾಯದ ಒತ್ತಡಕ್ಕೆ ಮಣಿತ ಸರ್ಕಾರ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಲಿಂಗಾಯತ ಒಕ್ಕಲಿಗರ ಆಕ್ರೋಶಕ್ಕೆ ಈ ಒಂದು ರಿಪೋರ್ಟ್ ಗುರಿಯಾಗಿತ್ತು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಹೈಕಮಾಂಡ್ ಇದೀಗ ಮತ್ತೆ ಸೂಚನೆ ಕೊಟ್ಟಿದೆ. ವರದಿ ಕೈ ಸೇರಿದ್ರೂ ಕೂಡ ರಿಪೋರ್ಟ್ ಅನ್ನು ಜಾರಿ ಮಾಡಿರಲಿಲ್ಲ. ಅದಕ್ಕೆ ಹೈಕಮಾಂಡ್ ಬೇಸರವನ್ನು ವ್ಯಕ್ತಪಡಿಸ್ತಾ ಇತ್ತು. ಲಿಂಗಾಯತ ಒಕ್ಕಲಿಗ ಸಮುದಾಯಗಳಿಂದ ಪ್ರಬಲವಾಗಿ ವಿರೋಧಗಳು ಕೇಳಿ ಬರ್ತಾ ಇತ್ತು. ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಿಲ್ಲ, ಎಲ್ಲೋ ಒಂದು ರೂಮಲ್ಲಿ ಕೂತ್ಕೊಂಡು ಇವ್ರಿಗೆ ಬೇಕಾದಾಗ ನಂಬರ್ಸ್ ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಈಗ ಮತ್ತೆ ಪರಿಷ್ಕೃತ ಜಾತಿ ಗಣತಿ ನಡೆಯುತ್ತೆ. ಜಾತಿ ಗಣತಿ ಮರು ಸರ್ವೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ನಾಳೆ ಸಚಿವ ಸಂಪುಟ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಸೊ ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ತಗೊಳ್ತಾರೆ. ಮರು ಸರ್ವೆಗೆ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಡ್ತಾರೆ. ಸೊ ಅಂತೂ ಇಂತೂ ವರದಿ ಕೈ ಸೇರಿದ್ರು ಕೂಡ ಜಾರಿ ಆಗಿರ್ಲಿಲ್ವಲ್ಲ ಅಂತ ಹೈಕಮಾಂಡ್ ಗರಂ ಆಗಿತ್ತು. ಈಗ ಡೆಲ್ಲಿಗೆ ಲೀಡರ್ಸ್ಗಳನ್ನ ಕರ್ಕೊಂಡು ಅಲ್ಲಿ ಒಂದು ಚರ್ಚೆಯನ್ನ ಮಾಡಿ ಮರು ಸರ್ವೆ ಮಾಡಿ ಅಂತ ಹೇಳಿದ್ದಾರೆ. ಲಿಂಗಾಯತರು ಒಕ್ಕಲಿಗರು ನಂಬರ್ಸ್ ಕಡಿಮೆ ಇದೆ, ಇದು ನಮ್ಮ ನಂಬರ್ಸ್ ಅಲ್ಲವೇ ಅಲ್ಲ ಅಂತ ದಂಗೆದ್ದಿದ್ರು. ಮತ್ತೊಂದು ಕಡೆ ಮುಸ್ಲಿಂ ಸೇರಿದಂತೆ ಅಹಿಂದ ಎಲ್ಲರೂ ಕೂಡ ಈ ರಿಪೋರ್ಟ್ ಏನಿದೆ ಯಥಾವತ್ತಾಗಿ ಜಾರಿಗೆ ತರಬೇಕು ಅಂತ ಪಟ್ಟು ಹಿಡಿದಿದ್ರು. ಇದರ ನಡುವೆ ಮಠಾಧೀಶರು, ಪ್ರಬಲ ಸಮುದಾಯಗಳೆಲ್ಲವೂ ಕೂಡ ದಂಗೆದ್ದು ಬಿಟ್ಟಿದ್ವು. ನೋ ಚಾನ್ಸೇ ಇಲ್ಲ, ಇದನ್ನ ಜಾರಿಗೊಳಿಸಕ್ ನಾವು ಬಿಡೋದೇ ಇಲ್ಲ, ವಿರೋಧ ವ್ಯಕ್ತಪಡಿಸ್ತೀವಿ ಅಂತ. ನೋಡಿ, ಜಾತಿ ಜನಗಣತಿ ಅಥವಾ ಈ ನಂಬರ್ಸ್ ಇದೆಯಲ್ಲ, ಪೊಲಿಟಿಕಲ್ ಡೈನಾಮಿಕ್ನ ಬಹಳ ಅದ್ಭುತವಾಗಿ ಒಂದು ರೆಡಿ ಮಾಡುತ್ತವೆ, ಒಂದು ರೂಟ್ ಮ್ಯಾಪ್ ಕೊಡುತ್ತವೆ. ಬಟ್ ಜನರಿಗೆ ಇದರಿಂದ ಏನು ಉಪಯೋಗ ಅನ್ನುವಂಥದ್ದು ನನಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ. ಚರ್ಚೆನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ. ಮೊದಲಿಗೆ ವೀರಶೈವ ಲಿಂಗಾಯತ ಮುಖಂಡರು ಪ್ರದೀಪ್ ಕಂಕನವಾಡಿ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅದೇ ರೀತಿಯಾಗಿ ಕಾಂಗ್ರೆಸ್ ವಕ್ತಾರರಾಗಿ ಮಹಾಂತೇಶ್ ಲಕ್ಷ್ಮಣ್ ಹಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನುಳಿದಂತೆ ಗೆಸ್ಟ್ಗಳು ಬರ್ತಾ ಇದ್ದಂತೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಹೋಗ್ತೀನಿ. ಮೊದಲಿಗೆ ನಾನು ಮಹಾಂತೇಶ್ ಅವ್ರನ್ನ ಕೇಳ್ತೀನಿ. ಸರ್, ಈಗ ಈ ಮರು ಸರ್ವೆ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ ಮೇಡಮ್, ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಸಿದ್ದರಾಮಯ್ಯನವರು ಇವನಾರವನೆಂದೆನಿಸದರೆಯ ಇವ ನಮ್ಮ ಮನೆಯ ಮಗನೆಂದೆನಿಸ ಅಂಥೇಳಿ ಬಸವಣ್ಣನ ತತ್ವದಡಿಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಅವರು ನಡೀತಾ ಇದ್ದಾರೆ. ಜಾತಿ ಜನಗಣತಿ ಯಾರು ಕೆಳಮಟ್ಟದಲ್ಲಿ, ಅತ್ಯಂತ ಕೆಳಮಟ್ಟದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಇನ್ನಿತರ ವಿಚಾರಗಳಲ್ಲಿ ಅವರನ್ನು ಎತ್ತಬೇಕು ಅನ್ನೋದು ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾ ಇದ್ದಾರೆ. ಮರು ಆಲೋಚನೆಗೂ ಮಾಡೋಕ್ಕೆ ಏನು ಸಮಸ್ಯೆ ಇಲ್ಲ. ಸರ್ಕಾರ ಚಿಂತನೆ ಮಾಡಬೇಕಾಗಿದ್ದು ಸರ್ಕಾರದ ಧರ್ಮ. ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರು ಎಲ್ಲ ವರ್ಗಗಳ ನಾಯಕರಾಗಿ ಹೊರಹೊಮ್ಮುವಂಥ ಒಂದು ಯೋಚನೆ, ಕೆಳಮಟ್ಟದವರಿಗೆ ನ್ಯಾಯ ಸಿಗಬೇಕು. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಬರ್ರಿ, ಈಗ ಎಡ ಮತ್ತು ಬಲಗಳಲ್ಲಿ ಬಂದಾಗ ಎಡಗಳಲ್ಲಿ ಕೊರಮ ಕೊಂಚ ಅವ್ರನ್ನ ಯಾರು ಗುರುತಿಸುವಂಥ ವ್ಯವಸ್ಥೆ ಇಲ್ಲ. ಈಗಲೂ ಸಹ ಅವರು ಕುರಿಗಳನ್ನು, ಹಂದಿಗಳನ್ನು ಮತ್ತೊಂದು ಕಾಯ್ಕೊಂಡಿದ್ದಾರೆ. ಅಂಥವರನ್ನೂ ಸಹ ಮೇಲ್ಮಟ್ಟಕ್ಕೆ, ಮೇಲ್ಜಾತಿಗೆ ಅಥವಾ ಆರ್ಥಿಕವಾಗಿ ಸಬಲತೆ ಮಾಡಬೇಕು ಅನ್ನೋದು ಈ ರಾಜ್ಯದ ಉದ್ದೇಶ. ಇದನ್ನು ನೋಡಿಕೊಂಡೇ ಕೇಂದ್ರದವರು ಸಹ ಜಾತಿ ಜನಗಣತಿಯನ್ನು ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಅದನ್ನು ಮರುಪರಿಶೀಲನೆ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ, ಯಾರ ಅಭಿಪ್ರಾಯಕ್ಕೂ ಇಲ್ಲ. ಮರು ಸರ್ವೆ ಮಾಡಿ ಅಂತಾನೆ ಅವಾಗಿಂದನೂ ಇದಕ್ಕೆ ಹೇಳಿದ್ದು. ಮತ್ತೆ
ನಂಬರ್ ಸರಿಯಾಗಿ ತೋರಿಸಿಲ್ಲ ಅಂತಲ್ಲ. ನಂಬರ್ ತೋರಿಸಲಿಲ್ಲ ಅಂದ್ರೆ ಮಾಡಲಿಕ್ಕೆ ಹಚ್ಚಕ್ಕೆ ಅವಕಾಶ ಇದೆ, ಮಾಡಲಿ. ನಾವು ಯಾರು ಅದಕ್ಕೆ ಅಭ್ಯಂತರ ಇಲ್ಲ. ನಮ್ಮ ಪಕ್ಷದಲ್ಲೂ ಅದನ್ನ ಹಿಂಗೆ ಅಂತ ಅನ್ನೋದಿಲ್ಲ. ಅದನ್ನು ಸರ್ವೆ ಮಾಡಲಿಕ್ಕೆ ಅವಕಾಶ ಇದ್ರೆ ಸರ್ವೆ ಮಾಡಲಿ. ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಇನ್ನೂ ತೀರ್ಮಾನ ಆಗಿದ ತಕ್ಷಣ ಮುಂದಿನ ವ್ಯವಸ್ಥೆ ಕೈಗೊಳ್ಳುವಂಥ ವ್ಯವಸ್ಥೆ ಆಗಲಿ. ಆದರೆ ಒಂದಂತರೂ ಸ್ಪಷ್ಟ, ಅತ್ಯಂತ ಹಿಂದುಳಿದ ಕೆಳ ಜಾತಿಗಳಿಗೆ ಏನಿದಾವೆ ಅವರಿಗೆ ನ್ಯಾಯ ಸಿಗುವವರೆಗೂ 2016ರಲ್ಲಿ ಆಗಬೇಕಾಗಿತ್ತು ಈ ಸಮೀಕ್ಷೆ. 16ರಿಂದ 26 ಬಂತು, 10 ವರ್ಷಗಳ ಕಾಲ, ಒಂದು ದಶಕ ಆಗೋಯ್ತು. ಆದರೆ ಅವರಿಗೆ ನ್ಯಾಯ ಸಿಗುವಂಥ ವ್ಯವಸ್ಥೆಯನ್ನು ಸಿದ್ದರಾಮಯ್ಯನವರಿಂದಲೇ ಮಾಡೋಕ್ಕೆ ಸಾಧ್ಯ, ಬೇರೆಯವರಿಂದ ಅವಕಾಶ ಇಲ್ಲ. ಆದರೆ ಅದನ್ನು ಈಗ ಮಾಡಿ ಹೋದರೆ ಮಾತ್ರ ಅವರ ಹೆಸರು ಅಜರಾಮರ ಹೋಗುತ್ತೆ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೀನಿ. ಓಕೆ ಪ್ರದೀಪ್ ಅವರೇ, ನಿಮ್ಮ ರಿಯಾಕ್ಷನ್? ಇದು 2015ರಲ್ಲಿ ಜಾತಿಗಂತಿ ಪ್ರಾರಂಭ ಮಾಡಿದಾಗ ಇಲ್ಲಿವರೆಗೂ ಕೂಡ ಒಂದಿಲ್ಲ ಒಂದು ಸಮಸ್ಯೆಯಲ್ಲಿ ಎದುರಿಸ್ತಾನೆ ಬಂದಿದೆ. ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಹಾಗೂ ಇನ್ನಿತರ ಸಮುದಾಯ ಕೂಡ ಪ್ರಬಲ ವಿರೋಧ ವ್ಯಕ್ತಪಡಿಸಿದವು. ಕಾರಣ ಇಷ್ಟೇ, ಮನೆಗೆ ಬಂದು ಸರ್ವೆ ಮಾಡಲೇ ಇರೋದು, ಅವೈಜ್ಞಾನಿಕ ಸರ್ವೆ ಅಂತ ಎಲ್ಲರೂ ಪ್ರತಿಪಾದನೆ ಮಾಡಿದರು. ಆ ದೃಷ್ಟಿಯಿಂದ ಬಸವಣ್ಣನ ಹೆಸರು ಹೇಳಿಬಿಟ್ಟು ಈ ರಾಜಕಾರಣ ಮಾಡ್ತಾ ಇರೋರು ಸಾಮಾಜಿಕ ನ್ಯಾಯ ಸಮ್ಮತವನ್ನು ಬಸವಣ್ಣ 12ನೇ ಶತಮಾನದಲ್ಲಿ ಹುಟ್ಟಾಕಿದ್ದು ಅದನ್ನು ಅಳವಡಿಸಬೇಕು ಪೂರ್ಣ ಪ್ರಮಾಣದಲ್ಲಿ. ಎಲ್ಲೋ ರಾಜಕೀಯವಾಗಿ ಮಾತ್ರ ಬಳಕೆ ಮಾಡುವಂಥದ್ದಲ್ಲ. ವೀರಶೈವ ಲಿಂಗಾಯತ ಸಮುದಾಯ ನೀವು ನೋಡಿರ್ಬೋದು, 39 ಶಾಸಕರನ್ನ ಕೊಟ್ಟಿದ್ದು ಈ ಸರ್ಕಾರದಲ್ಲಿ. ಇವ್ರು ಹೇಳ್ತಾರೆ ಎಲ್ಲ ಅಹಿಂದು ಮತ್ತು ಇನ್ನಿತರ ಸಮಾಧಾನ ಒಟ್ಟಿಗೆ ತೊಗೊಂಡೋಗಲಿ, ನಾವು ಬೇಡ ಅನ್ನಲ್ಲ. ಬಟ್ ವೀರಶೈವ ಲಿಂಗಾಯತ ಸಮುದಾಯ ಏನು ಮರು ಸರ್ವೆ ನಿಮಗೆ ಸಮಾಧಾನ ತಂತ? ಮರು ಸರ್ವೆ ಏನಾಗಿದೆ, ಇದ್ರ ಜೊತೆಗೆ ನಮ್ಗೆ ಏನಾಗಿದೆ, ಹಣ ಮತ್ತೆ ವೇಸ್ಟ್ ಮಾಡೋ ಬದಲಾಗಿ ಕೇಂದ್ರ ಸರ್ಕಾರನೇ ಜಾತಿಗಂತಿ ಮಾಡ್ತಾ ಇದೆ. ಕಾಂಗ್ರೆಸ್ ಅವ್ರು ಮಾಡಿದೆ ಅಂದ್ರೆ ರಾಜ್ಯ ಸರ್ಕಾರಗಳು ಬೇಡ ಅಲ್ಲ, ಇದನ್ನ ಜಾತಿಗಂತಿ ಮಾಡೋದೇ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರಕ್ಕೂ ಕೂಡ ಘೋಷಣೆ ಮಾಡಿದೆ. ಆ ದೃಷ್ಟಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಎಲ್ಲಾ ಜಾತಿಯನ್ನ ಒಗ್ಗೂಡಿಸಿ ಜಾತಿ ಸಮೀಕರಣ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಒತ್ತಾಯ ಆಗಿದೆ. ಮತ್ತೆ ಮರು ಸರ್ವೆ ಆಗ್ತಾ ಇರೋದು ಕೂಡ ನಮ್ಮ ಸಮುದಾಯಕ್ಕೆ ಇನ್ನೂ ಸಮಾಧಾನ ತಂದಿದೆ. ಯಾಕಂದ್ರೆ ತಾಂತ್ರಿಕವಾಗಿ ಹೊಸ ತಂತ್ರಜ್ಞಾನ ಬಳಸಿ ಮನೆಗೆ ಖುದ್ದಾಗಿ ಬಂದ್ರೆ ಮಾತ್ರ ನಾವೆಲ್ಲ ಒಪ್ಕೋತೀವಿ. ಇಲ್ಲಿ ತನಕ ಮರು ಸರ್ವೆ ಮಾಡಿ ಅಂತೀರಿ, ಈಗ ಅವ್ರು ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಕೊಂಗ್ ನೋಡಿ. ಅಲ್ಲ, ಕೇಂದ್ರ ಸರ್ಕಾರ ಕೂಡ ಒಟ್ಟಿಗೆ ಘೋಷಣೆ ಮಾಡಿದಾಗ ಇದೆಲ್ಲಾನು ಮಾಡೋದು ಎಷ್ಟು, ದತ್ತಾಂಶನ ಪಡೆದುಕೊಳ್ಳಲಿಕ್ಕೆ, ಇದ್ರ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ. ಮತ್ತೆ ಕೇಂದ್ರ ಸರ್ಕಾರ ಮಾಡುವಾಗ ಕೂಡ ನಾವೆಲ್ಲ ಒಪ್ಕೊಂಡಿದೀವಿ. ಅದಕ್ಕೆ ರಾಜ್ಯ ಸರ್ಕಾರ ಹೊಂದಾಣಿಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಮನ್ವಯತೆಯನ್ನು ಕಾಪಾಡಿಕೊಂಡು ಸರ್ವೆ ಮಾಡಿದ್ರೆ ತುಂಬಾ ಅನುಕೂಲ. ಸಮಾಜಕ್ಕೆ ಹೋದಷ್ಟೇ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಎಲ್ಲರ ಉದ್ದೇಶ. ಓಕೆ ಉಳಿದಂತೆ ನಾನೀಗ ಇನ್ನೊಂದಷ್ಟು ಜನ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. JDS ವಕ್ತಾರರಾಗಿ ರಾಜುಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಒಕ್ಕಲಿಗ ನಾಯಕ ತಲಕಾಡು ಚಿಕ್ಕರಂಗೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಝೂಮ್ ಲೈವ್ ಇಂದ ಅಹಿಂದ ಮುಖಂಡ ಆನೇಕಲ್ ದೊಡ್ಡಯ್ಯ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸರ್ ನಿಮಗೆ? ನಮಸ್ತೆ ಮೇಡಮ್, ಕೇಳಿಸ್ತಿದೆ. ನಮಸ್ತೆ. ಓಕೆ,